₹10 ಕೆಲಸ ಮಾಡಿ ನನಗೇನು ದುಡ್ಡು ಆಗ್ಬೋದು, ಕಾಫಿ ಕುಡಿಲಿಕ್ಕೂ ದುಡ್ಡು ಸಿಗಲಿಕ್ಕೆ ಬಿಡಲಿಲ್ಲ. ಹಠಗಟ್ಟಿ ನನ್ನ ₹10 ನಾನು ಎಲ್ಲ ಜನರು, ನನಗೆ ಮುಖ್ಯವಾಗಿ ಬಡವರು ಬರಬೇಕು. ಅದೇ ನೀವು ತಿಳ್ಕೊಬೇಡಿ, 4 ಜನ ಜೈ ಅದನ್ನು ಗುಡ್ಲೆ ಹಾಕೋದಿಲ್ಲ. ಓಟಿರುವುದು ಹಿಂದುತ್ವ ಇರುವುದು ಬಡವರಲ್ಲಿ. ಇನ್ನೊಂದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಆಗ್ತದೆ. ಬೇಕಾ ಇದು? ಇದನ್ನು ತಡೀಲಿಕ್ಕೋಸ್ಕರ ಡಾಕ್ಟರ್ ಆಗಿ ನಾನು ನನ್ನ ಕೆಲಸವನ್ನು ಬಿಟ್ಟು ಈ ಹಿಂದುತ್ವಕ್ಕೆ ಇಳಿದಿದ್ದೇನೆ, ಪೊಲಿಟಿಕ್ಸ್ಗೆ ಇಳಿದಿದ್ದೇನೆ. ನೀವು ತಿಳ್ಕೊಬೇಡಿ, ನನ್ನ ಹೆಂಡತಿಗೆ ನಾನೇನು ಟಿಕೆಟ್ ಕೊಡಿಸ್ಲಿಲ್ಲ. ಎಂಕಲ್ನ ಡಾಕ್ಟ್ರು ಯಾರಿಂಕ್ಲಿ ₹10 ಕೆಲವತ್ತು ದುಡ್ಡಿದ್ದೇನೆ, ಕೆಲವತ್ತು ಯಾರೇ ದುಡ್ಡು ಕೊರತು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೇಳಿ ಪ್ರೀತಿಯಿಂದ ನನ್ನ ಹೆಂಡತಿಗೆ ಕಣ್ಣು ಮುಚ್ಚಿ ಓಟ್ ಹಾಕಿದ್ರು. ಶೆಟ್ರುಗಳೆಲ್ಲ ಸೇರಿ ನನ್ನನ್ನು MLA ಮಾಡಬೇಕು ಅಂತ. ನೆವರ್. ನಾನು ಜಾತಿ ಮೇಲೆ ಯಾವತ್ತೂ ಕಣ್ಣು ಇಡಲಿಲ್ಲ. ನಾವು ಒಂದು ದಿನ ಬಂಟ್ರೆ ಅಸೋಸಿಯೇಷನ್ಗೆ ಹೋಗಲಿಲ್ಲ. ನನಗೆ ಜಾತಿ ಇಲ್ಲ, ನಾನು ಹಿಂದೂ. ನೋ ಭಂಡಾರಿ, ನಾನು ಹಿಂದೂ. ಈಗಿನವರಿಗೆ ಅದೆಲ್ಲ ಗೊತ್ತಿಲ್ಲ. ಈಗಿನವರು ಜೈ ಅಂತಾರೆ, ಹಿಂದುತ್ವ ಅಂತಾರೆ. ಹಿಂದುತ್ವ ಅಂದರೆ ಸೋಷಿಯಲ್ ಮೀಡಿಯಾದ ಮೂಲಕ ಹಿಂದುತ್ವ ಬರುವುದಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ನಮಗೆ ಗೊತ್ತು. ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು ಒಂದು ಸಾರಿ ಬಂದಿದ್ರು ಇಲ್ಲಿಗೆ. ಆಗ ಅವರು ಬರೀ MLAಗಳಾಗಿದ್ದರು. ಒಂದು ಮೀಟಿಂಗ್ ಮಾಡಿದ್ರು ಇಲ್ಲಿ ಟೌನ್ ಬ್ಯಾಂಕ್ ಹಾಲಲ್ಲಿ. ಆಗ ನಾನು ಹೇಳಿದೆ, ನನಗೆ MLA ಬೇಡ, ಯಾವುದು ಬೇಡ, ನನಗೆ ನನ್ನ ಬಾಸ್ DV MLA ಆದರೆ ಅದೇ ನನಗೆ ಸಂತೋಷ ಅಂತ. ಎಲ್ಲರಿಗೂ ಭಾರಿ ಖುಷಿ ಆಯಿತು. ಆಗ ಪ್ರಸಾದ್ ಡಾಕ್ಟ್ರು ಕರೆದ್ರೆ ದರ್ಬೆಯಿಂದ ಹಿಡಿದು ಕಲ್ಲೆಗವರೆಗೆ ಎಲ್ಲರೂ ಬರ್ತಿದ್ರು. ನಾನು ಬರೀ ₹10 ತಗೊಂಡ್ರು ಕೂಡ ನಾನು ತುಂಬ ಆಪ್ರೇಷನ್ಸ್ ಮಾಡ್ತಾಯಿದ್ದೆ. ಆಪ್ರೇಷನ್ ನನಗೆ ಸ್ವಲ್ಪ ದುಡ್ಡು, ಜಾಸ್ತಿ ದುಡ್ಡಲ್ಲ, ಬಾಕಿ ಡಾಕ್ಟ್ರುಗಳಿಂದೆಲ್ಲ ಕಮ್ಮಿ. ಆದರೆ ಆ ದುಡ್ಡನ್ನು ನಾನು ಸಂಪೂರ್ಣವಾಗಿ ಇದಕ್ಕೆ ವಿನಿಯೋಗಿಸ್ತಿದ್ದೆ. ನಾವು ಕಾಲೋನಿಗಳಿಗೆ ಹೋದಾಗ ನಮ್ಮನ್ನು ನೋಡಿ ಉಗುಳ್ತಿದ್ರು. ಇಲ್ಲಿ ಇರುವಷ್ಟು ಒಂದು ದೇಶ ಪ್ರೇಮ, ಹಿಂದುತ್ವ ಬೇರೆ ಕಡೆಯಲ್ಲಿ ಖಂಡಿತ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ ವಿಖ್ಯಾತ್. ಇವತ್ತಿನ ಒಂದು ಹೊಸ ಎಪಿಸೋಡಿಗೆ ತಮಗೆಲ್ಲ ಕೂಡ ಆತ್ಮೀಯವಾದ ಸ್ವಾಗತ. ಪುತ್ತೂರು ಮಹಾಲಿಂಗೇಶ್ವರನ ಆಜ್ಞೆ ಇಲ್ಲದೆ ಯಾವುದು ಕೂಡ ನಮ್ಮ ಪುತ್ತೂರಲ್ಲಿ ನಡೆಯೋದಿಲ್ಲ. ಹತ್ತೂರಿನ ಜನ ಕೂಡ ಇವತ್ತು ಪುತ್ತೂರಿಗೆ ಬಂದಾಗ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇಂತಹ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಲ್ಲಿ ಬೆಳೆದು ಬಂದಿರುವಂತಹ ಒಬ್ಬ ಸಾಧಕನ ಪರಿಚಯ ನಮ್ಮ ಪುತ್ತೂರಿಗೆ ಮಾತ್ರ ಅಲ್ಲ, ಹತ್ತೂರಿಗೆ ಇವತ್ತು ಇದ್ದೇ ಇದೆ. ಅವರ ಜೀವನ ಕಥೆಗಳನ್ನು ಇವತ್ತು ಕೇಳಬೇಕು ಅಂತ ಹೇಳುವಂತಹ ಒಂದು ಆಸೆಯಿಂದ ನಾನು ಬಂದಿರುವಂತಹದ್ದು ಪುತ್ತೂರಿನ ಖ್ಯಾತ ವೈದ್ಯರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಪ್ರಸಾದ್ ಜಿ ಅವರನ್ನ ಇವತ್ತು ಮೀಟ್ ಆಗೋದಕ್ಕೆ. ನಮ್ಮ ಊರಿನ ಜನರಿಗೆ ನಾನೇನಾದ್ರೂ ಒಂದು ಕೊಡಬೇಕು ಅಂತ ಹೇಳುವಂತಹ ಸಮಾಜ ಸೇವೆಯನ್ನ ಮಾಡ್ತಾ ಹಿಂದುತ್ವದ ವಿಚಾರದಲ್ಲೇ ತನ್ನ ಹೆಜ್ಜೆಯನ್ನ ಪ್ರಾರಂಭದಿಂದ ಇರಿಸಿ ಇವತ್ತಿನವರೆಗೂ ಕೂಡ ಒಂದು ಪುತ್ತೂರಿನ ಹಿಂದುತ್ವದ ವಿಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಸನ್ಮಾನ್ಯ ಪ್ರಸಾದ್ ಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿದ್ದಾರೆ. ಅವರ ಒಂದು ಜೀವನ ಕಥೆಯನ್ನ ಮೊಟ್ಟ ಮೊದಲ ಬಾರಿಗೆ ನಾವು ಇವತ್ತು ತಿಳ್ಕೊಳ್ಳುವಂತ ಪ್ರಯತ್ನ ಇದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಿಮಗೆ ಧನ್ಯವಾದ, ನಿಮ್ಮ ಸಮಯ ನನಗೆ ಇವತ್ತು ಮಾತಾಡೋದಕ್ಕೆ ಕೊಟ್ಟಿರೋದಕ್ಕೆ ಬೇಕಾಗಿ. ತಾವು ಹೇಗಿದ್ದೀರಿ? ಆರೋಗ್ಯ ಆಗಿದ್ದೇನೆ, ಅದರ ಪ್ರಾಯ ಆಗಿದೆ, ಕೂಡುವುದಿಲ್ಲ ಸರ್. ಅಂದ್ರೆ ಯಾವತ್ತು ಆಸ್ಪತ್ರೆಗೆ ಬಂದಿರುವಂತ ಪ್ರತಿಯೊಬ್ಬರ ಜೊತೆಗೆ ಕೇಳೋದು ನೀವೇ ಹೇಗಿದ್ದೀರಿ ಅಂತ. ನಿಮ್ಮ ಮಾತೆ ಅವರನ್ನ ಆರೋಗ್ಯಪೂರ್ಣರನ್ನಾಗಿ ಮಾಡಿಸ್ತದೆ. ಹಾಗಾಗಿ ನಿಮ್ ಜೊತೆ ಕೇಳಿರೋದು. ನಿಮ್ಮ ಒಂದು ಬಾಲ್ಯದ ಜೀವನ ಎಲ್ಲ ಕೇಳಬೇಕು ಅಂತ ಹೇಳುವಂಥದ್ದು ಹೇಗೆ ನಡೆದು ಬಂದ್ರಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ? ಮಾಡ್ಬೋದು. ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟ್ರು, ಆಮೇಲೆ DSP SP ಎಲ್ಲ ಆಗಿ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಆಗ ಸಣ್ಣ ಪ್ರಾಯದಲ್ಲಿ ನನ್ನ ಸಣ್ಣ ಕ್ಲಾಸ್ಗಳನ್ನೆಲ್ಲ ಕೇರಳದಲ್ಲಿ ಕಲ್ತಿದ್ದೇನೆ, ಮಲಯಾಳಂ ಕಲಿತಾ ಇದ್ದೆ. ಆಮೇಲೆ ನನ್ನ ತಂದೆಗೆ ದಕ್ಷಿಣ ಕನ್ನಡಕ್ಕೆ ವರ್ಗ ಆಯಿತು. ಆಮೇಲೆ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿನಲ್ಲಿ LCS ಆದ್ದರಿಂದ ನನಗೆ ತಂದೆಯ ಶಿಸ್ತು, ನನ್ನ ತಂದೆ ತುಂಬ ಶಿಸ್ತಿನವರು. ಏನು ಅವರು ಒಂದು ನ್ಯಾಯ ಪೈಸೆ ಮುಟ್ತಾ ಇರಲಿಲ್ಲ. ಅವರು ಕ್ಲೀನ್ ಮ್ಯಾನ್. ನಮಗೆ ಎಷ್ಟು ಕ್ಲೀನ್ ಅಂತ ಹೇಳಿದರೆ ಏನೂ ತಗೊಳ್ಳುವಂತ ಇಲ್ಲ ಅಂಥ ಒಂದು ಕ್ಲೀನ್ ಇದ್ದರು. ಹಾಗಿರುವಾಗ ನಮಗೆ ನಮ್ಮ ಜೀವನ ಬರೀ ಸಂಬಳದಲ್ಲಿ ಸಾಗ್ತಿತ್ತು ಮತ್ತು ಅದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಆಮೇಲೆ ನಾನು ಮಂಗಳೂರಿಗೆ ಬಂದು LCS ಕಾಲೇಜಿನಲ್ಲಿ ಕಲಿತು PUC ಮುಗಿಸಿ ನನಗೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು.
ಆ ಸಿಕ್ಕಿದ ಮೇಲೆ ನಾನು ಮೈಸೂರಿಗೆ ಹೋದೆ. ಹಿಂದುತ್ವದ ಬಗ್ಗೆ ಎಲ್ಲ ಸ್ವಲ್ಪ ಅರಿವು ಮೂಡಿತು ನನಗೆ. ನನ್ನ ಜೀವನದಲ್ಲಿ ಅತೀ ದೊಡ್ಡ ತಿರುವು ಕೊಟ್ಟದೇನು ಅಂತ ಹೇಳಿದರೆ, ಜಗನ್ನಾಥರಾವ್ ಜೋಶಿ ಅವರು ಒಂದು ಸರಿ ಮೈಸೂರಿಗೆ ಬಂದಿದ್ದರು. ಅವರು ಬಂದು ಒಂದು ಉಜ್ವಲ ಭಾಷಣವನ್ನು ಮಾಡಿದರು. ಅದು ನನ್ನ ಜೀವನಕ್ಕೆ ಒಂದು ತಿರುವನ್ನು ನೀಡಿತು. ಆಮೇಲೆ ನಾನು ದೇಶ ಅಂದರೆ ಏನು, ಹಿಂದುತ್ವ ಅಂದರೆ ಏನು ಅಂತೇಳಿ ನನ್ನ ಮನಸ್ಸಿನಲ್ಲಿ ಮೂಡಿ ಅವತ್ತಿನಿಂದ ನಾನು ಒಂದು ಹಿಂದುವಾಗಿ ಜೀವನ ಮಾಡ್ತಿದ್ದೆ ಮತ್ತು ದೇಶದ ಮೇಲೆ ಪ್ರೀತಿ ಇತ್ತು. ಆಗ ಪಾಕಿಸ್ತಾನ ಯುದ್ಧ ಆಯಿತು, ಆಮೇಲೆ ಚೈನಾದವರದ್ದು ಯುದ್ಧ ಆಯಿತು, ತುಂಬ ಯುದ್ಧಗಳಾದ್ದರಿಂದ ನನ್ನಲ್ಲಿ ಸಹಜವಾಗಿ ಒಂದು ದೇಶ ಪ್ರೇಮ ಮೂಡಿಕೊಂಡಿತ್ತು. ಆಮೇಲೆ ನಾನು ನನ್ನ MBBS ಅನ್ನು ಮುಗಿಸಿ ಕೆಲಸಕ್ಕೆ ಸೇರಿದೆ, ಗೌರ್ಮೆಂಟ್ ಕೆಲಸಕ್ಕೆ ಸೇರಿದೆ. ಕುಂದಾಪುರದ ಸಿದ್ದಾಪುರದಲ್ಲಿ ಕೆಲಸ ಮಾಡಿದೆ. ಹಳ್ಳಿಗಾಡು ಪ್ರದೇಶ, ಕರೆಂಟ್ ಇಲ್ಲ, ಏನಿಲ್ಲ, ಅಲ್ಲಿ ಕಾರ್ ಇಲ್ಲ, ಯಾವುದೂ ಇಲ್ಲ. ಒಂದು ಬಸ್ ಮಾತ್ರ ಮೇನ್ ರೋಡಿಂದ ಶಿವಮೊಗ್ಗ ಕುಂದಾಪುರ ಬಸ್ಸು ಮಾತ್ರ ಮೇನ್ ರೋಡಲ್ಲಿ ಓಡಾಡ್ತಿತ್ತು. ಅಂಥ ಕಡೆಯಲ್ಲಿ ಸೈಕಲನ್ನು ಹೊಡ್ಕೊಂಡು ನಾನು ಪೇಷಂಟ್ ನೋಡಲಿಕ್ಕೆ ಹೋಗಿದ್ದೆ. AJ ಕೊಡ್ಗೆ ಅವರ ಮನೆ ಕೂಡ ಅಲ್ಲೇ ಇತ್ತು. ಅಲ್ಲಿಗೆ ವಾರಕ್ಕೊಂದ್ಸರಿ ನನಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ಒಂದು ಸಬ್ ಕ್ಲಿನಿಕ್ ಇತ್ತು, ಅಲ್ಲಿಗೆಲ್ಲ ಸೈಕಲ್ನಲ್ಲೇ ಹೊಡ್ಕೊಂಡು ಹೋಗ್ತಿದ್ದೆ. ನಾನು ಪೇಷಂಟ್ ನೋಡಲಿಕ್ಕೆ ಕೂಡ ಸೈಕಲ್ನಲ್ಲೇ ಹೋಗ್ತಾ ಇದ್ದೆ. ಅದು ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಆಗ ಈಗಿನ ಹಾಗೆ ಕುಂದಾಪುರದಲ್ಲಿ ಎಲ್ಲ ಬ್ರಿಡ್ಜ್ಗಳೆಲ್ಲ ಇರಲಿಲ್ಲ, ಎಲ್ಲ ನಾವೆಲ್ಲ ಇದು ನಡ್ಕೊಂಡು ಹೋಗಬೇಕು ಅಥವಾ ದೋಣಿಯಲ್ಲಿ ದಾಟಿಕೊಂಡು ಹೋಗಬೇಕು, ಇಂಥ ಒಂದು ಪರಿಸ್ಥಿತಿ ಇತ್ತಲ್ಲಿ. ಅಂತಹ ಸಮಯದಲ್ಲಿ ನಾನು ಕರೆಂಟ್ ಇಲ್ಲದೆ ದೀಪ ಹೊತ್ತಿಸಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಪಾಸಾದ ಕೂಡಲೇ ಅಮೇರಿಕಕ್ಕೆ ಹೋಗಬೇಕಂತ ಹೊರಟವ. ನನ್ನ ತಂದೆ ಬೇಡ, ನೀನು ನಮ್ಮ ದೇಶದಲ್ಲಿ ಇರಬೇಕು, ನಮ್ಮ ದೇಶ ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ರು. ಬೇಸರ ಆಯಿತು. ಆದರೆ ಇವತ್ತಿಗೆ ನನಗೆ ನನ್ನ ತಂದೆಯ ಡಿಸಿಷನ್ ಭಾರಿ ಒಳ್ಳೆಯ ಡಿಸಿಷನ್. ನನಗೆ ನನ್ನ ದೇಶದ, ನಮ್ಮ ಜನರ ಒಂದು ಒಂದು ಚಿಕಿತ್ಸೆ ಮಾಡುವಂಥ, ಒಂದು ಸಹಾಯ ಮಾಡುವಂಥ ಒಂದು ದೇವರು ಕಲ್ಪಿಸಿಕೊಟ್ಟು ನನ್ನ ತಂದೆಯ ಮಾತಿನ ಮೂಲಕ. ಹಾಗಾಗಿ ನನಗೆ ಅದು ಭಾಳ ಸಂತೋಷ ಆಗಿದೆ. ಆಮೇಲೆ ನಾನು ಇದು MS ಮಾಡಿ ನಾನು ಕೋಲಾರದಲ್ಲಿದ್ದೆ. ಆಮೇಲೆ ಇಲ್ಲಿಗೆ ಪುತ್ತೂರಿನಲ್ಲಿ ನನ್ನ ಇಡೀ ನನ್ನ ಹಿಂದುತ್ವ ಮತ್ತು ನನ್ನ ದೇಶದ ಬಗ್ಗೆ ಅಭಿಮಾನ ನನಗೆ ಹೆಚ್ಚು ಹುಟ್ಟಿದ್ದು ಪುತ್ತೂರಿನಲ್ಲಿ. ನಾನು ಸತ್ಯ ಹೇಳ್ತಾ ಇದ್ದೇನೆ, ಇಲ್ಲಿ ಇರುವಷ್ಟು ಒಂದು ದೇಶ ಪ್ರೇಮ, ಹಿಂದುತ್ವ ಬೇರೆ ಕಡೆಯಲ್ಲಿ ಖಂಡಿತ ಇಲ್ಲ. ಕೋಲಾರದಲ್ಲಿದ್ದಾಗ ನಾನೊಂದು ಜಡವಸ್ತು ಆಗಿದ್ದೆ. ನನಗೆ ಅಲ್ಲಿ ಏನು ಇದಿರಲಿಲ್ಲ, ಅಲ್ಲಿ ಯಾವ ಒಂದು ಪ್ರಚೋದನೆ ಕೂಡ ಇರಲಿಲ್ಲ ಅಲ್ಲಿ. ಇಲ್ಲಿ ಬಂದ ಮೇಲೆ ಎಲ್ಲ ಶುರುವಾಯಿತು. ನಾನು ಬಂದ ಕೂಡಲೇ ಇಲ್ಲಿ ಸಂಘ ಪಂಚವಟಿಗೆಲ್ಲ ಆಗಾಗ ಹೋಗ್ತಿದ್ದೆ, ಭಾಷಣ ಕೇಳಲಿಕ್ಕೆ ಹೋಗ್ತಿದ್ದೆ, ಎಲ್ಲ ಮಾಡಿದೆ. ನನ್ನಲ್ಲಿ ಹಿಂದುತ್ವ ಮತ್ತು ದೇಶದ ಬಗ್ಗೆ ಅಭಿಮಾನ ಉಂಟಾಯಿತು. ಆವ ನಂತರ ಜೀವನದಲ್ಲಿ ನನಗೆ ಆಗಿನ MLA ಆದವರ ಉಪದ್ರದಿಂದ ನನಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ನಾನು ನನ್ನ ಕೆಲಸಕ್ಕೆ ತಿಲಾಂಜಲಿಯನ್ನಿತ್ತು ಅವರ ವಿರುದ್ಧ DV ಸದಾನಂದರಿಗೆ ಗೆಲ್ಲಿಸಬೇಕು ಎಂಬ ದೃಷ್ಟಿಯಿಂದ ನಾನು ಕಣಕ್ಕಿಳಿದೆ. ಹಿಡಿದು ಸಿಕ್ಕಾಪಟ್ಟೆ ಕೆಲಸ ಮಾಡಿ ನಾನು ಬಹುಶಃ ಒಂದು 3 ತಿಂಗಳು ರಾತ್ರಿ ಸರಿ ನಿದ್ದೆ ಮಾಡಲಿಲ್ಲ. ನಾನು ಅಷ್ಟು ಒಂದು ಫೀಲ್ಡಿಗೆ ಹೋಗಿ ಕೊನೆಗೆ ನಾನು ಹುಷಾರಿಲ್ಲದೆ ಮಲಗಿದ್ದೆ. ಅಷ್ಟರವರೆಗೆ ನಾನು ಹೋಗಿದ್ದೆ. ಹೋದ್ರಿಂದ ನನ್ನ ಮತ್ತು ನನ್ನ ಒಟ್ಟಿಗೆ ಇರುವಂಥವರ ಪ್ರಯತ್ನದಿಂದ DV ಅವರು MLA ಆಗಿದ್ದರು. ಭಾಳ ಸಂತೋಷದ ವಿಷಯ. ಆಮೇಲೆ ನಾನು ಪೊಲಿಟಿಕ್ಸ್ ಬಿಡಬೇಕು ಅಂತಿದ್ದೆ, ಆದರೆ ಅದು ಹುಲಿಬಾಲ ಇದ್ದಾಗೆ, ಒಂದ್ಸರಿ ಹಿಡಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಅದನ್ನು ಮುಂದುವರಿಸ್ತಾ ಹೋದೆ. ನನಗೆ ಸಕ್ರಿಯವಾಗಿ ನನಗೇನಿಲ್ಲ, ಆದರೆ ನನ್ನ ಕೆಲಸವನ್ನು ನಾನು ಮಾಡ್ತಿದ್ದೆ. ಕೆಲಸ ಮಾಡುವಂದರೆ ಏನು, ನಮಗೆ ಆಗ ಧನಂಜಯ ಕುಮಾರ್ ಇದ್ದರು, ಅವ್ರು ಹೇಳ್ತಿದ್ರು ನೀವು ಇಂಥದ್ದು ಮಾಡಿ. ಒಂದು ಎಕ್ಸಾಂಪಲ್, ನನಗೆ ಒಂದು ಟಾರ್ಗೆಟ್ ಕೊಟ್ಟರು. ಉಪ್ಪಿನಂಗಡಿಯಿಂದ ಶಿರಾಡಿಯವರೆಗೆ ಎಲ್ಲ ಕಾಲೋನಿಗಳಿಗೆ ನೀವು ಹೋಗಿ ಪರೀಕ್ಷೆ ಮಾಡಬೇಕು, ಮಕ್ಕಳನ್ನು ಎಲ್ಲರನ್ನು ಪರೀಕ್ಷೆ ಮಾಡಬೇಕು. ಹಾಗೆ ನಾನು ಮತ್ತು ಪಕ್ಕಿರ ಅಂತ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರು, ನಾವಿಬ್ಬರು ಸೇರಿ ಎಷ್ಟೋ ತಿಂಗಳು ಈ ಉಪ್ಪಿನಂಗಡಿಯಿಂದ ಶಿರಾಡಿಯ ನಮ್ಮ ಬಾರ್ಡ್ರ್ವರೆಗೆ ಎಲ್ಲ ಕಡೆಗೆ ಹೋಗಿ ಅಲ್ಲಿ ಮಕ್ಕಳನ್ನೆಲ್ಲ ಪರೀಕ್ಷೆ ಮಾಡಿ, ಅವ್ರಿಗೆ ಮಕ್ಕಳು ಮಾತ್ರ ಅಲ್ಲ ಎಲ್ಲರನ್ನು ಪರೀಕ್ಷೆ ಮಾಡಿ ಅವರಿಗೆ ಧರ್ಮದ ಔಷಧಿ ಕೊಟ್ಟು ನಾನು ಟ್ರೀಟ್ಮೆಂಟ್ ಮಾಡಿದೆ. ಪ್ರತಿ ಗುರುವಾರ ನನಗೆ ರಜೆಯ ದಿವಸ
ಗುರುವಾರ ನಾನು ಎಲ್ಲಿಗಾದರೂ ಹೋಗಿ ಮಾತಾಡುವಂಥ ಮನೆಗಳಿಗೆ ಹೋಗೋದು, ಮಾತಾಡೋದು, ಕಾಲೋನಿಗಳಿಗೆ ಹೋಗೋದು ಎಲ್ಲ ಮಾಡ್ತಿದ್ದೆ. ಒಂದು ವಿಷಯ ನೀವು ತಿಳ್ಕೊಂಡು ಒಂದು ಗೊತ್ತಿರಬೇಕು, ಏನು ಅಂತ ಹೇಳಿದರೆ, ನಾನು ಇದಕ್ಕೆ ಇಳಿದಾಗ ಕಾಂಗ್ರೆಸ್ನ ಅಟ್ಟಹಾಸ ಎಷ್ಟಿತ್ತು ಅಂತ ಹೇಳಿದರೆ, ನಾವು ಕಾಲೋನಿಗಳಿಗೆ ಹೋದಾಗ ನಮ್ಮನ್ನು ನೋಡಿ ಉಗುಳ್ತಿದ್ರು. ಯಾರು ಇವರು, ಹೋಗಿ ನೀವು ಅಂತ ಹೇಳುವಂಥ ಅಷ್ಟು ಒಂದು ಕೆಟ್ಟ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಿದ್ರು. ನನಗೆ ಈಗಲೂ ನೆನಪುಂಟು, ಇಲ್ಲಿ ಬ್ರಹ್ಮನಗರ ಅಂತ ಉಂಟು, ಅಲ್ಲಿ ಹೋದಾಗ ನನಗೆ ಅವರು ಉಗ್ದಿದ್ರು. ಮತ್ತು ಈಶ್ವರಮಂಗಲದಲ್ಲಿ ಕೂಡ ಹಾಗೆ ನಮ್ಮನ್ನು ನೋಡಿ ಅವರು ನಮ್ಮ ಮೇಲೆ ಒಂಥರ ಪ್ರತಿಭಟನೆ ಮಾಡಿದಾಗೆ ಮಾಡಿದರು. ಆದರೂ ನಾನು ದಿಕ್ಕಡಲಿಲ್ಲ. ನಾವು ಮುಂದುವರಿಸಿ ನಮ್ಮ ಕೆಲಸವನ್ನು ಮಾಡಿ, ನಾನು ಕಾಲೋನಿಗಳನ್ನು ವಶಪಡಿಸ್ಕೊಳ್ಬೇಕು, ನನ್ನ ಅಧೀನ ತರಬೇಕು ಅಂತ ಹೇಳುವಂಥ ಹಠವನ್ನು ನಾನೊಂದು ಪ್ರತಿಜ್ಞೆ ಅಂತ ತಗೊಂಡೆ ಅವತ್ತು. ಏನಂದರೆ, ಈ ಕಾಲೋನಿಗಳು ನಮಗೆ ಬೇಕು. ಯಾಕಂದರೆ 18% ಜನರು ಹಿಂದೂಗಳಿರುವುದು ಕಾಲೋನಿಯಲ್ಲಿ ಅಲ್ವಾ? 18% SC ಮತ್ತು ST ಸೇರಿ 18%. ಅವತ್ತಿನಿಂದ ನನ್ನ ಮನಸ್ಸು ಕಾಲೋನಿಗಳ ಕಡೆ ತಿರುಗಿ ಆಗಾಗ ನಾನು ಕಾಲೋನಿಗಳಿಗೆ ಹೋಗ್ತಾ ಇದ್ದೆ. ಕಾಲೋನಿಗಳಲ್ಲಿ ಒಂದು ಸುಲಭದ ವಿಷಯ ಏನು ಅಂತ ಹೇಳಿದರೆ, ಕಾಲೋನಿಗಳಿಗೆ ಅವರಿಗೆ ನಮ್ಮವರು ದೂರ ಇಟ್ಟ ಕಾರಣ ಅವರಿಗೆ ಒಂದು ದೇವಸ್ಥಾನ ಅಂತ ಬೇಕು. ನಾನು ಹೆಚ್ಚಿನ ಕಾಲೋನಿಗಳಿಗೆ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟಿದ್ದೆ, ಕೊಟ್ಟುವಂತ ಮಾಡಿದ್ದೇನೆ. ಆದ್ದರಿಂದ ಇವತ್ತು 21 ಕಾಲೋನಿಗಳು ನನ್ನ ಕೈ ಅಡಿಯಲ್ಲಿ ಉಂಟು. 21. ಈಗ ನನಗೆ ಮುದುಕಾಗಿದೆ, ನನಗೆ ಅವರು ಹೊರಡಿಲ್ಲ. ಅನಂತ ಅಡಿಯಿಂದ ಹಿಡಿದು ಇದು ಕಾವು, ಆಮೇಲೆ ಕೆಯ್ಯೂರು, ತಿಂಗಳಾಡಿ, ಬೈರಿಕಟ್ಟೆ, ಆಮೇಲೆ ಕೇಪುಳು, ಆಮೇಲೆ ಪಾಲ್ತಾಡು, ಎಲ್ಲ ಕಾಲೋನಿಗಳನ್ನು ನಾನು ಅಲ್ಲಿಯ ಗೌರವಾಧ್ಯಕ್ಷ. ಇಲ್ಲಿ ಕಬಕ ಇಂಥ ಕಡೆಯಲ್ಲೆಲ್ಲ ನಾನು ಗೌರವಾಧ್ಯಕ್ಷ ಆಗಿದ್ದೆ. ಕಾಲೋನಿಗಳದ್ದು ಗೌರವಾಧ್ಯಕ್ಷ ಅಂದರೆ ಯಾಕೆ ಗೌರವಾಧ್ಯಕ್ಷ ಮಾಡೋದು? ದುಡ್ಡು ಕೊಡಲಿಕ್ಕೆ. ಆ ದುಡ್ಡನ್ನೆಲ್ಲ ನಾನು ಕೊಡ್ತಿದ್ದೆ. ನಾನು ಬರೀ 10 ರೂಪಾಯಿ ತಗೊಂಡ್ರು ಕೂಡ ನಾನು ತುಂಬ ಆಪ್ರೇಷನ್ಸ್ ಮಾಡ್ತಾ ಇದ್ದೆ. ಆಪ್ರೇಷನ್ ನನಗೆ ಸ್ವಲ್ಪ ದುಡ್ಡು, ಜಾಸ್ತಿ ದುಡ್ಡಲ್ಲ, ಬಾಕಿ ಡಾಕ್ಟ್ರುಗಳಿಂದೆಲ್ಲ ಕಮ್ಮಿ. ಆದರೆ ಆ ದುಡ್ಡನ್ನು ನಾನು ಸಂಪೂರ್ಣವಾಗಿ ಇದಕ್ಕೆ ವಿನಿಯೋಗಿಸ್ತಿದ್ದೆ. ಎಲ್ಲ ಕಟ್ಟಿಕೊಟ್ಟಿದ್ದೇನೆ, ಎಲ್ಲರಿಗೂ ಕಟ್ಟಿಕೊಟ್ಟಿದ್ದೇನೆ. ST ಕಾಲೋನಿಗಳನ್ನು ಕಟ್ಟಿಕೊಟ್ಟಿದ್ದೇನೆ. ಇವತ್ತು ಮುಂಡಾ ಮೂಲೆಯಲ್ಲಿ ಒಂದು ದೊಡ್ಡ ಕಾಲೋನಿ ಉಂಟು, ಅದು ನಾನು ಕಟ್ಟಿಸಿಕೊಟ್ಟಿದ್ದೇನೆ. ಇದನ್ನೆಲ್ಲ ತಿಳ್ಕೊಳ್ಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ನಮಗೆ ಕೇಳುವವರಿಲ್ಲ, ಹೇಳುವವರಿಲ್ಲ, ಒಂದು MLA ಇಲ್ಲ, ಒಂದು ಪ್ರತಿನಿಧಿ ಇಲ್ಲ, ಯಾರೂ ಇಲ್ಲ, ಯಾರು ನಮ್ಮನ್ನು ಕೇಳುವವರಿಲ್ಲ. ಯಾರ್ಯಾರು ಅರೆಸ್ಟ್ ಮಾಡಿಕೊಂಡು ಹೋದರೆ, ನಾನು ಸರ್ಕಾರಿ ವೈದ್ಯ ಆಗಿದ್ದಾಗ ನನ್ನ ಹತ್ರ ಬರ್ತಾಯಿದ್ರು, ಒಂದು ಡಾಕ್ಟ್ರೆ ಒಂದು ಬಿಡಿಸಿಕೊಡಿ ಅಂತ. ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ಅವ್ರ ಹತ್ರ ದಮ್ಮೆ ಆಗ್ತಿದ್ದೆ, BD ಅವರನ್ನು ಅಂತ. ಇಂಥ ಒಂದು ವಿಚಿತ್ರ ಸನ್ನಿವೇಶ ನಮ್ಮನಿತ್ತು. ಇವತ್ತು ನಮಗೆ ಇಷ್ಟೆಲ್ಲ ಉಂಟು. ಅವತ್ತು ಯಾರಿದ್ರು? ಹೊಡಿತಾ ಇದ್ರು, ನಮ್ಮ ಕಾರ್ಯಕರ್ತರಿಗೆ ಹೊಡಿತಾ ಇದ್ರು. ಅವಾಗ ಕೆಲವೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳಿದ್ದರು, ಶೇಖರಪ್ಪ ಅವರು ಇವರು ಅಂತೇಳಿ. ಅವರೆಲ್ಲರೂ ನಮ್ಮನ್ನು ಭಾರಿ ಒಂದು ವಿಕೃತವಾಗಿ ನೋಡಿಕೊಳ್ತಾ ಇದ್ರು, ನಮಗೆ ತುಂಬ ಉಪದ್ರ ಕೊಡ್ತಾ ಇದ್ದರು. ಅಂಥ ಪರಿಸ್ಥಿತಿಯಲ್ಲಿ ನಾವು ಬದುಕಿದ್ದೇವೆ ಮತ್ತು ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಬಾಬ್ರಿ ಮಸೀದಿ ಬಿದ್ದಾಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ ನನ್ನನ್ನಲ್ಲ, ನನ್ನ ಒಟ್ಟಿಗಿದ್ದವ್ರನ್ನ ಅರೆಸ್ಟ್ ಮಾಡಿದ್ರು. ಆಗ ನಾವು ನ್ಯಾಯಾಂಗದ ಮೂಲಕ ಹೋರಾಡಿ ಅವನ್ನೆಲ್ಲ ಬಿಡಿಸ್ಕೊಂಡು ದೊಡ್ಡ ಇದು ನಿಷೇಧಾಜ್ಞೆ ಇದ್ದರೂ ಕೂಡ ನಾವು ದೊಡ್ಡ ಮೆರವಣಿಗೆಯನ್ನು ಮಾಡಿ ನಮ್ಮ ಸಾರ್ವಭೌಮತ್ವವನ್ನು ತೋರಿಸ್ಕೊಂಡು. ಒಂದು ವಿಷಯ ನನಗೆ ಇವತ್ತು ಕೂಡ ಈಗಿನ ಹಾಗೆಲ್ಲ, ಆಗ ಪ್ರಸಾದ್ ಡಾಕ್ಟ್ರು ಕರೆದ್ರೆ ದರ್ಬೆಯಿಂದ ಹಿಡಿದು ಕಲ್ಲೆಗವರೆಗೆ ಎಲ್ಲರೂ ಬರ್ತಿದ್ರು. ನಾನು ಒಂದು ಸಾರಿ ಹೀಗೆ ಹೋದರೆ ಎಲ್ಲ ಬರ್ತಿದ್ರು. ಅಷ್ಟು ಪ್ರೀತಿ ನನ್ನ ಮೇಲೆ ಇತ್ತು. ಯಾಕಂದರೆ ಆಗ ಹಿಂದುತ್ವ ಮುಂದೆ ನಿಂತವ ನಾನು. DV ಇರಲಿಲ್ಲ, ಅವ್ರು ಸುಳ್ಳ್ಯದಿದ್ದರು. ಎಲ್ಲರಿಗೂ ನಾನು ಒಂದು ಆಶಾಜ್ಯೋತಿಯಾಗಿದ್ದೆ. ಆದ್ದರಿಂದ ನನಗೆ ಇವತ್ತು ಸಂತೋಷ ಆಗ್ತದೆ. ಆ ಪರಿಸ್ಥಿತಿ ನೀವು ಇದು ಸೌಮ್ಯ ಪ್ರಕರಣದಲ್ಲಿ ಭಾರೀ ಗಲಾಟೆ ಆಯಿತು. ಗಲಾಟೆ ಆಗಿ ಸೌಮ್ಯ ಪ್ರಕರಣದಲ್ಲಿ ತುಂಬ ಜನರಿಗೆಲ್ಲ ತೊಂದರೆ ಆಯಿತು. ಅಂಥ ಕೇಸ್ಗಳೆಲ್ಲ ಆಯಿತು. ಅಂಥ ಸಂದರ್ಭದಲ್ಲಿ
ಸೌಮ್ಯ ಇದರಲ್ಲಿ ಅವರಿಗೆ ಕೆಲವರನ್ನೆಲ್ಲ ಇದು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ನಿಮ್ಗೆ ಗೊತ್ತುಂಟೇನು? ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಬಳ್ಳಾರಿ ಜೈಲಿನಲ್ಲಿ ಮುಟ್ಟ ಅಂಗಿಯಲ್ಲೇ ಹಿಡ್ಕೊಂಡು ಹೋದರು. ಅವರಿದ್ರ ಸೋಪು, ಬಟ್ಟೆ, ಒಂದು ಉಡ್ಲಿಕ್ಕೆ ಒಂದು ಇದು ಯಾವುದೂ ಇರಲಿಲ್ಲ. ಅಂಥ ಪರಿಸ್ಥಿತಿ ಇತ್ತು. ಇವತ್ತಿನ ಈ ಯುವಕರು ಅದನ್ನು ಎಣಿಸ್ಲಿಕ್ಕೆ ಸಾಧ್ಯಲ್ಲ. ಒಂದು 10-20 ಜನರನ್ನು ಹಿಡ್ಕೊಂಡು ಹೋದಾಗ ನಮಗೆ ಅವರನ್ನು ಬಿಡಿಸೋದು ಹೇಗೆ? ಅದಕ್ಕೋಸ್ಕರ ನಾನು ಒಬ್ಬನೇ ಇಡೀ ಕೋರ್ಟ್ ರೋಡಲ್ಲಿ ಮತ್ತು ಪೇಟೆಯಲ್ಲಿ ಸುತ್ತಿ 80,000 ರೂಪಾಯಿ ಕಲೆಕ್ಷನ್ ಮಾಡಿದೆ. ನೆನಪಿಟ್ಕೊಳ್ಬೇಕು, ನನಗೆ ಕೊಟ್ಟಿದ್ದಾರೆ, ನನ್ನ ಮೇಲೆ ಅಷ್ಟು ನಂಬಿಕೆ ಇದ್ದು ಕೊಟ್ಟಿದ್ದಾರೆ. ಆ ದುಡ್ಡನ್ನು ಹಿಡ್ಕೊಂಡು ನಾನು ರಾಜೇಶ್ ಬನ್ನೂರು ಮತ್ತು ಬಪ್ಪಳಿಗೆ ಚಂದ್ರ ಇಬ್ಬರು ಸೇರಿಕೊಂಡು ಅವರನ್ನು ಕಾರ್ ಮಾಡಿ ಸೋಪು, ಬಟ್ಟೆ ಎಲ್ಲ ಏನೆಲ್ಲ ಸೌಕರ್ಯ ಬೇಕು ಅದನ್ನು ಟೂತ್ ಪೇಸ್ಟ್ ಎಲ್ಲ ಕೊಟ್ಟು ನಾವು ಬಳ್ಳಾರಿ ಜೈಲಿಗೆ ಕಳಿಸಿ ಅವರಿಗೆ ಕೊಟ್ಟಿದ್ದೆವು. ಅವರಿಗೆಲ್ಲ ಮಾಡಿದೆವು. ಮತ್ತು ಅವರನ್ನು ನ್ಯಾಯಾಂಗದಲ್ಲಿ ಹೋರಾಡಿ ಅವರನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಇದು ನನಗೆ ಅತಿ ಸಂತೋಷ ಆಗ್ತದೆ. ಎಷ್ಟೋ ಸಾರಿ ನನಗೆ ತುಂಬ ಜನ ಪೊಲೀಸ್ನವ್ರು ಬಂದು ಹೇಳಿದ್ರು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ. ನಾನಿಲ್ಲಿ ಗೇಟ್ ಶಬ್ದ ಆಗ ಹಿಡಿಸ್ತಾ ಇದ್ದೆ, ಯಾರೋ ಪೊಲೀಸ್ನವ್ರು ಬಂದು ನನ್ನ ಅರೆಸ್ಟ್ ಮಾಡಲಿಕ್ಕೆ ಅಂತ. ಆದರೂ ನಾನು ಹೆದರಲಿಲ್ಲ. ಬ್ಯಾಂಕಿನ ಅಕೌಂಟನ್ನು ನೋಡಿ ಯಾರೋ ಹೇಳಿದ್ರು ಇವರಿಗೆ ದುಡ್ಡು ಬರ್ತದೆ ಎಲ್ಲಿಂದಲೋ. ನನ್ನ ಬ್ಯಾಂಕಿನ ಅಕೌಂಟನ್ನೆಲ್ಲ ಫ್ರೀಸ್ ಮಾಡಿದರು. ಇಷ್ಟೆಲ್ಲ ಮಾಡಿದ್ದಾರೆ, ನನಗೆ ತೊಂದರೆ ಎಷ್ಟು ಕೊಡಲಿ ನಾನು. ಆದರೆ ನಾನು ಇದನ್ನೆಲ್ಲ ಎದುರಿಸಿದ್ದೇನೆ, ಎಲ್ಲವನ್ನು ನಾನು ಸಹಿಸ್ಕೊಂಡಿದ್ದೇನೆ. ನನಗೆ ಕರ್ನಾಟಕ ಅಂತಿಲ್ಲ. ಐ ವಿಲ್ ನೆವರ್ ಸೇ ಜಯ ಕರ್ನಾಟಕ, ಐ ವಿಲ್ ಸೇ ಓನ್ಲಿ ಜೈ ಹಿಂದ್ ಅಷ್ಟೇ ಇರೋದು. ಜಯ ಕರ್ನಾಟಕ ಅಂತ ಹೇಳಿ ನಾ ಹೇಳುವುದಿಲ್ಲ, ಯಾಕಂದರೆ ಅದು ಒಂದು ಅಂಶ, ಅದು ಭಾರತ ಒಂದು ಅಂಶ, ಅದನ್ನು ಯಾಕೆ ಪುನಃ ಹೇಳುವುದು? ಹಾಗಾಗಿ ನಾನು ನನಗೆ ದೇಶ ಮತ್ತು ಹಿಂದೂ ಎರಡೇ ಇರುವುದು, ನನಗೆ ಬೇರೆ ಯಾವುದಿಲ್ಲ. ಹಾಗಂತೇಳಿ ನಾನು ಬೇರೆ ಮತಗಳನ್ನು ನಾನು ದ್ವೇಷಿಸುವುದಿಲ್ಲ. ಬೇರೆ ಮತದಲ್ಲಿದ್ದಂತಹ ಕೆಟ್ಟವರನ್ನು, ದೇಶ ಪ್ರೇಮ ಇಲ್ಲದವರನ್ನು, ಅನ್ಯಾಯ ಮಾಡುವವರನ್ನು ನಾನು ಎದುರಿಸ್ತೇನೆ. ಮತ್ತು ಅಕ್ಷತಾ ಅಂತೇಳಿ ಇನ್ನೊಂದು ಹುಡುಗಿ ಸತ್ಲು, ಆಗ ನಾನು ಮುಂಚೂಣಿಯಲ್ಲಿ ನಿಂತು ಹೋರಾಡಿದ್ದೇನೆ. ನಾನು ನನ್ನ ಮೇಲೆ, ನಮ್ಮ ಮುಸಲ್ಮಾನ್ ಬಂಧುಗಳಿಗೆಲ್ಲ ನನ್ನ ಮೇಲೆ ಕೋಪ ಬಂತು, ಮತ್ತು ಕ್ರಿಶ್ಚಿಯನ್ಗಳಿಗೆ ಮೇಲೆ ನನಗೇನು ಇದಿಲ್ಲ. ನಾನು ಅವರಿಗೆ ದೇಶ ಪ್ರೇಮ ಒಳ್ಳೆಯದುಂಟು, ದೇ ಆರ್ ವೆರಿ ಗುಡ್ ಪೇಟ್ರಿಯಟ್ಸ್. ಆದರೆ ಕನ್ವರ್ಷನ್ ಒಂದುಂಟು, ಅದಕ್ಕೆ ಮಾತ್ರ ನಾನು ಎಗೇನ್ಸ್ಟ್. ಅದನ್ನು ನಾನು ನಿಲ್ಲಿಸಬೇಕು ಅಂತೇಳಿ. ಮುಸ್ಲಿಮರಲ್ಲಿ 70% ಮುಸ್ಲಿಮರು ಒಳ್ಳೆ ಇದ್ದಾರೆ, ಆದರೆ ಕೆಲವರು ಕೆಟ್ಟವರು ಅವರನ್ನು ಕೂಡ ಹಾಳು ಮಾಡ್ತಾರೆ. ಇಂಥ ಆಗಬಾರ್ದು. ಎಲ್ಲರಿಗೂ ದೇಶ ಪ್ರೇಮ ಬೇಕು, ದೇಶವನ್ನೆಲ್ಲರೂ ಪ್ರೀತಿಸಬೇಕು. ಈ ದೇಶದ ಆಹಾರ, ನೀರು, ಗಾಳಿ ಎಲ್ಲ ತಿಂದು ಬೇರೆ ದೇಶಕ್ಕೆ ಇದು ಪ್ರೀತಿ ತೋರಿಸುವುದು ಸರಿಯಲ್ಲ. ಇದು ನನ್ನ ವಾದ. ಸಾರ್ವಜನಿಕ ಗಣೇಶೋತ್ಸವ ಅಧ್ಯಕ್ಷ ನಾನು, ಎಷ್ಟೋ ವರ್ಷದಿಂದ ಅಧ್ಯಕ್ಷ. ಇದರ ಮೂಲಕ ಅನೇಕ ಫಂಕ್ಷನ್ಗಳನ್ನು ಮಾಡಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಒಳ್ಳೆ ವಾಗ್ಮಿಗಳನ್ನು, ಸಂಘದ ವಾಗ್ಮಿಗಳು, ಸಂಘದಿಂದ ಈ ದೇಶ ಇರುವುದು. ಸಂಘ ಇಲ್ದಿದ್ರೆ ದೇಶ ಇಲ್ಲ, ಅದು ತಿಳ್ಕೊಳ್ಳೋದು. ಒಳ್ಳೆ ವಾಗ್ಮಿಯನ್ನು ಕರೆಸಿ ಭಾಷಣ ಮಾಡಿಸಿ ಜನರಲ್ಲಿ ಹಿಂದುತ್ವವನ್ನು ತುಂಬಿದ್ದು ನಾನು. ಹಿಂದುತ್ವದ ಕಡೆಗೆ ಒಲವು ಬರುವ ಹಾಗೆ ಮಾಡಿದಂಥ ಕೆಲಸವನ್ನು ನಾನು ಒಬ್ಬ ಅಲ್ಲ, ನನ್ನೊಟ್ಟಿಗೆ ತುಂಬ ಜನ ಇದ್ದಾರೆ. ದಿನೇಶ್ ಆಗಲಿ ಯಾರು ಎಲ್ಲರೂ ಇದ್ದಾರೆ, ಅವರೆಲ್ಲ ಸೇರಿ ನಾವು ಮಾಡಿದ್ದೇವೆ. ತೊಗಾಡಿಯ ಬಂದರೆ ಎಲ್ಲಿ ಬಂದರು ನಾನು ಇಲ್ಲಿಂದ ಬಾಡಿಗೆ ಬಸ್ ಮಾಡಿ ನಮ್ಮ ಇಲ್ಲಿ ಜನರನ್ನು ಅಲ್ಲಿ ಕರ್ಕೊಂಡೋದು. ನೆನಪುಂಟು, ನಾನು ಉಡುಪಿಯಲ್ಲಿ ಒಂದು ಸರಿ ಬಂದಿದ್ದರು. ತೊಗಾಡೆ ಬಂದಾಗ ನಾನು ಇಲ್ಲಿಂದ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಊಟ ಎಲ್ಲ ಹಾಕಿಸಿ ಅಲ್ಲಿ ತೊಗಾಡೆ ಅಂದರೆ ಅದೆಲ್ಲ ಹಿಂದುತ್ವವನ್ನು ಇಲ್ಲಿ ಬೆಳೆಸಲಿಕ್ಕೆ ಒಳ್ಳೆಯದಾಯಿತು. ಜಾತ್ರೆ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಇವರ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಎಲ್ಲ ಭಾಗವಹಿಸಿ ಜನರಲ್ಲಿ ಒಂದು ಹಿಂದುತ್ವದ ಬಗ್ಗೆ ಅಭಿಮಾನ ಮೂಡಿಸುವುದು ಪ್ರಯತ್ನ ಆಯಿತು. ನನಗಿವತ್ತು ಸಂತೋಷ ಆಗಿದೆ. ಅವತ್ತು ಉಗಿದಂಥ ಆ ಕಾಲೋನಿಯವರು ಇವತ್ತು ನನ್ನ ಮಾತು ಹೇಳದೆ ಮುಂದೆ ಹೋಗುವುದಿಲ್ಲ. ಅದೇ ಅವ್ರು ಏನು ಮಾಡಬೇಕಿದ್ರು. ಈಗ ಮೊನ್ನೆ ಬಂದಿದ್ದಾರೆ, ನಮ್ಮಲ್ಲಿ ಇದು ಆಗಬೇಕು,
ಬ್ರಹ್ಮಕಲಶ ಆಗಬೇಕು. ನೀವು ಅದಕ್ಕೆ ಮಾಡಿ ಸಹಾಯ ಉಂಟು. ದೇವರು ನನಗೆ ಸಹಾಯ ಮಾಡಿ ನಾನು ಅವತ್ತು ನನಗೆ ಎಗೇನ್ಸ್ಟ್ ಇದ್ದವ್ರನ್ನೆಲ್ಲ ನನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದೇನೆ. ಇವತ್ತೆಲ್ಲರೂ ನನ್ನೊಟ್ಟಿಗಿದ್ದಾರೆ. ಸಂತೋಷ, ಬೇಸರ. ನನಗೆ ಏನು ಸಂತೋಷ ಅಂತ ಹೇಳಿದರೆ, ಹಿಂದುತ್ವ ಕಾಂಗ್ರೆಸ್ನವರು ಭೂ ಸುಧಾರಣೆ ಮತ್ತು ಕೆಲವೊಂದು ಇದು ಪರಿಶಿಷ್ಟ ಜಾತಿಗೆ ತಂದಂಥ ಇದರಿಂದಾಗಿ ಇಡೀ ಊರಿಗೆ ಊರೇ ಕಾಂಗ್ರೆಸ್ ಆಗಿತ್ತು. ಕಾಂಗ್ರೆಸ್ನವರು ಆಗ ಒಂದು ಲ್ಯಾಂಪ್ ಪೋಸ್ಟನ್ನು ನಿಲ್ಲಿಸಿದ್ರು ಭಿನ್ನಾಗ್ತಿತ್ತು. ಎಷ್ಟೆಷ್ಟೋ ಒಳ್ಳೆಯ ಲೀಡರ್ಗಳು ಸೋತು ಹೋದರು, ಯಾವುದೋ ಕೆಲಸಕ್ಕೆ ಬಾರದರ ಎದುರು ಸೋತು ಹೋದರು. ಇವತ್ತು ಆ ಪರಿಸ್ಥಿತಿಯಿಂದ ಹಿಂದುತ್ವದ ಪರಿಸ್ಥಿತಿಗೆ ಬರಬೇಕಾದ್ರೆ ನಾವು ಸುಮಾರು ಒದ್ದಾಡಿದ್ದೇವೆ, ಕಷ್ಟಪಟ್ಟಿದ್ದೇವೆ, ನಮ್ಮ ಸರ್ವಸ್ವವನ್ನು ಕಳ್ಕೊಂಡಿದ್ದೇವೆ. 10 ರೂಪಾಯಿಗೆ ಕೆಲಸ ಮಾಡಿ ನನಗೇನು ದುಡ್ಡು ಆಗ್ಬೋದು? ಕಾಫಿ ಕುಡಿಲಿಕ್ಕೂ ದುಡ್ಡು ಸಿಗಲಿಕ್ಕೆ ಅಷ್ಟು ಕಮ್ಮಿ ದುಡ್ಡು. ಇದನ್ನೆಲ್ಲ ಸಹಿಸ್ಕೊಂಡು ಕಷ್ಟದಿಂದ ನಮ್ಮ ಮನೆಯವರೆಲ್ಲ ಗಲಾಟೆ ಮಾಡ್ತಾಯಿದ್ರು, ಇವನೇನು ಹೀಗೆ ಮಾಡ್ತಾನೆ ಅಂತ. ಬಿಡಲಿಲ್ಲ, ಹಠಗಟ್ಟಿ ನನ್ನ 10 ರೂಪಾಯಲ್ಲಿ ನಾನು ಎಲ್ಲ ಜನರು, ನನಗೆ ಮುಖ್ಯವಾಗಿ ಬಡವರು ಬರಬೇಕು. ಅದೇ ನೀವು ತಿಳ್ಕೊಬೇಡಿ, 4 ಜನ ಜೈ ಅದನ್ನು ಕೂಡಲೇ ಆಗೋದಿಲ್ಲ. ಓಟಿರುವುದು ಹಿಂದುತ್ವ ಇರೋದು ಬಡವರು ಈ ತೀರ ಬಡವರಲ್ಲಿ ಇರೋದು. ಅವರು ನಮಗೆ ಕೃಪೆ ಮಾಡಿದರೆ ನಾವು ಈ ದೇಶವನ್ನು ಅದನ್ನು ತಿಳಿದವ ನಾನು. ಕರೆಕ್ಟ್. ನಾನು ಯಾವತ್ತೂ ದೊಡ್ಡವರ ಹತ್ರ ಹೋಗಿ ಕೈ ಚಾಚಲಿಲ್ಲ. ಬಡವರ ಹತ್ರವೇ ನನ್ನ ಸಂಪರ್ಕ ಮಾಡಿದ್ದೇನೆ. ಅದರಿಂದ ನನ್ನ ಹೆಂಡತಿ MLA ನಿಂತಾಗ ನನಗೆ ಜಯ ಆದ. ಅದರಿಂದ ಇಡೀ ಎಲ್ಲ ದೊಡ್ಡವರು ನಮಗೆ ಎಗೇನ್ಸ್ಟ್ ಇದ್ದರು, ದುಡ್ಡಿರುವವರೆಲ್ಲ ನಮಗೆ ಎಗೇನ್ಸ್ಟ್ ಇದ್ದರು. ಆದರೆ ಬಡವರು ಮಾತ್ರ, ಎಂಕಲ್ನ ಡಾಕ್ಟ್ರು ಯಾರಿಂಕ್ಲಿ 10 ರೂಪಾಯಿಗೆ ಕೆಲವತ್ತು ದುಡ್ಡಿದ್ದೆ ಅಂದೇನ, ಕೆಲವತ್ತು ಯಾರೇ ದುಡ್ಡು ಕೊರತು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತೇಳಿ ಪ್ರೀತಿಯಿಂದ ನನ್ನ ಹೆಂಡತಿಗೆ ಕಣ್ಣು ಮುಚ್ಚಿ ಓಟ್ ಹಾಕಿದ್ರು. ಓಟ್ನ ರಿಸಲ್ಟ್ ಬಂದಾಗ ಆಶ್ಚರ್ಯ ಆಯಿತು, ಹೇಗೆ ಇನ್ನಾದ್ರು ಎಲ್ಲ ಅಗೇನ್ಸ್ಟ್ ಇದ್ರು. ದೊಡ್ಡವರೆಲ್ಲ ಅಗೇನ್ಸ್ಟ್ ಇದ್ರು. ನಮ್ಗೆ ಯಾರು ಫಾರ್ ಇರಲಿಲ್ಲ. ನೀವು ತಿಳ್ಕೊಬೇಡಿ, ನನ್ನ ಹೆಂಡತಿಗೆ ನಾನೇನು ಟಿಕೆಟ್ ಕೊಡಿಸ್ಲಿಲ್ಲ. ಓಕೆ, ಬೇಡ ಅಂತ ಹೇಳಿದೆ, 10 ಸಾರಿ ಬೇಡ ಅಂತ ಹೇಳಿದೆ. ಬೇಡ 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 ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವಳು ಪೊಲಿಟಿಕ್ಸ್ನಲ್ಲಿ ಗೊತ್ತಿಲ್ಲ ಅವಳಿಗೆ, ಬೇಡ ಅಂತ. ಆದರೆ ಪ್ರಭಾಕರ್ ಭಟ್ರು ನಮಗೆ ದೊಡ್ಡವರು, ಅವರು ತುಂಬ ಬುದ್ಧಿವಂತರು. ಅವರು ಹೇಳಿದರು, ಈ ಪರಿಸ್ಥಿತಿಯಲ್ಲಿ ಶಕುಂತಲಾ ರೆಡ್ಡಿ ನಿಂತಾಗ ನಿನ್ನ ಹೆಂಡತಿಯಿಂದ ಮಾತ್ರ ಅದನ್ನು ಎದುರಿಸ ಸಾಧ್ಯ, ಅದನ್ನು ಮಾಡಬೇಕು ಅಂತೇಳಿ ಇವರು ಒತ್ತಾಯ ಮಾಡಿ ನಿಲ್ಲಿಸಿದ್ದು. ಓಕೆ, ಒತ್ತಾಯ ಮಾಡಿ ಕೆಲಸ ಮಾಡಿಸಿದ್ದು. ಅದು ಕೂಡ MLA ಆದ ಮೇಲೆ 3 ವರ್ಷ ಆಗುವ ಹೇಳಿದ್ದೇನೆ, ನಮ್ಮ ಕೆಲಸ ಆಯ್ತು, ನಮ್ಮನ್ನು ಬಿಡುಗಡೆ ಮಾಡಿ, ನೆಕ್ಸ್ಟ್ ಎಲೆಕ್ಷನ್ಗೆ ಬೇರೆಯವರನ್ನು ತಯಾರು ಮಾಡಿ, ನಮಗೆ ಬೇಡ. ಯಾಕಂತೇಳಿ ನನಗೆ ಆಗಲೇ ಸಾಲ ತುಂಬ ಆಗಿತ್ತು, ನಾನೇನು ದುಡ್ಡು ತಗೊಳ್ಳೋದಿಲ್ಲ. ಕರೆಕ್ಟ್. ದುಡ್ಡು ತಗೊಳ್ಳೋದ್ರೆ MLA ಆಗಿ ಏನು ಪ್ರಯೋಜನ ಸರ್? ಹೌದು, ನೀವು ಹೇಳಿ. ನನ್ನ ಮನೆಗೆ PWDನವ್ರು ಬಂದರು, ಅವರು ಬಂದರು, ಇವರು ಬಂದರು, ತಾಲೂಕು RT ಎಲ್ಲ ಬಂದರು. ಅದೊಂದು ಗಣೇಶೋತ್ಸವ ಟೈಮ್ನಲ್ಲಿ ಅವರೆಲ್ಲ ಬಂದರು. ಅವರಿಗೆಲ್ಲ 500 ರೂಪಾಯಿದು ರಿಸೀಟ್ ಕೊಟ್ಟು 500 ರೂಪಾಯಿ ಕೊಡಿ ಗಣೇಶೋತ್ಸವಕ್ಕೆ ಹೇಳಿ ಕಳಿಸಿದೆ. ಅವತ್ತಿನ ನನ್ನ ಮನೆಗೆ ಯಾರೂ ಬರಲಿಲ್ಲ, ಯಾರೂ ದುಡ್ಡು ಕೊಡಲಿಲ್ಲ. ನನಗೆ ಇವತ್ತು ಸಂತೋಷ ಆಗ್ತಾ ಇದೆ. ಕ್ಲೀನಾಗಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ 5 ವರ್ಷ ಕಾಲ ಕ್ಲೀನಾಗಿ ನಾವು MLA ನಡೆಸಿಕೊಟ್ಟಿದ್ದೇವೆ. ಇನ್ನದು ಹಾಳಾಗೋದು ಬೇಡ ಅಂತೇಳಿ 5 ವರ್ಷ ಆದ ಕೂಡ ತಿಲಾಂಜನಿ ಇತ್ತು, ಆಮೇಲೆ ಸಂಜೀವಣ್ಣನಿಗೆ ಬಿಟ್ಟುಕೊಟ್ಟಿದ್ದೇವೆ ನಾವು. ಗೊತ್ತಾಯ್ತಲ್ಲ, ನಮಗೇನು ಅಧಿಕಾರದ ಆಸೆ ಇಲ್ಲ. ಅಧಿಕಾರದ ಆಸೆ ಯಾವತ್ತೂ ಇಲ್ಲ, ಈಗಲೂ ಇಲ್ಲ. ಆಸೆ ಇರೋದೊಂದೇ, ದೇಶ ಉದ್ಧಾರ ಆಗಬೇಕು, ಹಿಂದುತ್ವ ಉಳಿಬೇಕು. ಹಿಂದುತ್ವ ಯಾಕೆ ಉಳಿಬೇಕು ಅಂತೇಳಿ ಪ್ರಶ್ನೆ ನೀವು ಕೇಳ್ಬೋದು. ಹಿಂದುತ್ವ ಯಾಕೆ ಉಳಿಬೇಕಂದ್ರೆ, ಹಿಂದುತ್ವ ಇಲ್ದಿದ್ರೆ ಈ ದೇಶ ಉಳಿಯುವುದಿಲ್ಲ. ನಾಳೆ ಎಲ್ಲಾದರೂ ಮುಸಲ್ಮಾನರು ಹೈಯೆಸ್ಟ್ ಬಂದು ಇಲ್ಲಿ ಅವರದೇ ರಾಜ್ಯಭಾರ ಆದರೆ ದೇರ್ ವಿಲ್ ಬಿ ನೋ ಡೆಮೋಕ್ರಸಿ, ಇಲೆಕ್ಷನ್ನೇ ಇಲ್ಲ. ಬಾಂಗ್ಲಾದೇಶದಲ್ಲಿ ಆದ ಹಾಗೆ, ಅಫ್ಘಾನಿಸ್ತಾನ ಆದ ಹಾಗೆ ಮುಲ್ಲಾಗಳು ಬಂದು ರಾಜ್ಯವನ್ನು ಆಳುವ ಪರಿಸ್ಥಿತಿ ಬರ್ತದೆ. ಆಗ ಏನಾಗ್ತದೆ ಆಲೋಚನೆ ಮಾಡಿ. ಅದನ್ನು ಯಾರೂ ಆಲೋಚನೆ ಮಾಡುವುದಿಲ್ಲ. ಇವತ್ತಿನ ಸ್ವಾರ್ಥವನ್ನು ಆಲೋಚನೆ ಮಾಡ್ತಾರೆ, ಯಾರೇ ಆಗಲಿ ಇವತ್ತಿನ ಸ್ವಾರ್ಥವನ್ನು ಆಲೋಚನೆ ಮಾಡ್ತಾರೆ. ಕರೆಕ್ಟ್. ಇವತ್ತು ನಮಗೆ ಇದು MLA ಆಗಬೇಕು. ಯಾಕೆ MLA? ಅದನ್ನು ಉಳಿಸ್ತೀರಾ ನೀವು?
ಆ ಮುಸಲ್ಮಾನರನ್ನು ಬರುವುದನ್ನು ನೋಡಿಸ್ತೀರ? ಅವರನ್ನು ನಿಲ್ಲಿಸುವ ಶಕ್ತಿ ಉಂಟು ನಿಮಗೆ? ಅದು ಮಾಡಬೇಕು. ಮಾಡೇ ಇದ್ದರೆ ಇಲ್ಲಿ ಮುಲ್ಲಗಳ ರಾಜ್ಯ ಆಗಿ ಪಾರ್ಲಿಮೆಂಟು ಇಲ್ಲ, ಮಣ್ಣು ಇಲ್ಲ. ಅವರು ಹೇಳಿದ ಮಾಡಬೇಕು. ಶರಿಯತ್ ಕಾನೂನು ತಂದು ಎಲ್ಲ ಹೆಂಗಸರಿಗೆ ಬುರ್ಕ ಹಾಕಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಇನ್ನೊಂದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಆಗ್ತದೆ. ಬೇಕಾ ಇದು? ಇದನ್ನು ತಡೀಲಿಕ್ಕೋಸ್ಕರ ಡಾಕ್ಟರ್ ಆಗಿ ನಾನು ನನ್ನ ಕೆಲಸವನ್ನು ಬಿಟ್ಟು ಈ ಹಿಂದುತ್ವಕ್ಕೆ ಇಳಿದಿದ್ದೇನೆ, ಪೊಲಿಟಿಕ್ಸ್ಗೆ ಇಳಿದಿದ್ದೇನೆ. ಯಾಕಂತ ಹೇಳಿದ್ರೆ ಇದನ್ನು ನಿಲ್ಲಿಸಬೇಕು ಎಂಬ ದೃಷ್ಟಿಯಿಂದ. ಇದೇ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮಗೇನು ಲಾಭ ಇಲ್ಲ, ಯಾವ ಲಾಭವೂ ಇಲ್ಲ, ನಷ್ಟವೇ. ಆದರೆ ದೇಶ ಉಳಿಯುತ್ತದೆ, ನಮ್ಮ ಹೆಂಗಸರಿಗೆ ಸ್ವಾತಂತ್ರ್ಯ ಉಳಿಯುತ್ತದೆ. ಆಮೇಲೆ ನಮ್ಮ ಮೇಲೆ ದಬ್ಬಾಳಿಕೆ ನಿಲ್ತದೆ. ಇವತ್ತೆಲ್ಲ ಭಾರಿ ಚಂದ ಮಾಡಿ ದೇವಸ್ಥಾನ ಕಟ್ತಾರೆ, ಬಂಗಾರದ ಮೂರ್ತಿಗಳು ಮಾಡ್ತಾರೆ. ಮಹಾಲಿಂಗೇಶ್ವರನಿಗೆ ಬಂಗಾರ ಬೇಡ ಮಾಡ್ತಾರೆ. ಅದನ್ನು ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಇಷ್ಟು ಕಷ್ಟ ಆಗ್ತದೆ ನೋಡಿ. ಇದು ಉಳಿಬೇಕಾದ್ರೆ ಏನು ಮಾಡಬೇಕು? ಏನು ಮಾಡಿದ ಸೊಲ್ಯೂಷನ್ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ನಾವು ಹಿಂದೂಗಳು ಒಂದಾಗಬೇಕು. ಬ್ರಾಹ್ಮಣರು ಬೇರೆ, ಪರಿಶಿಷ್ಟ ಜಾಸ್ತಿ ಬೇರೆ ಅಂತಿಲ್ಲ. ಶೆಟ್ರುಗಳು, ಗೌಡರು ಎಲ್ಲರೂ ಒಂದೇ. ಈ ಜಾತಿ ಸಂಘಟನೆ ಯಾಕೆ ಮಾಡ್ತಾರೆ ಹೇಳಿ ನನಗೆ ಗೊತ್ತಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದಿರಬಾರ್ದು. ನಾವೆಲ್ಲ ಹಿಂದೂಗಳು, ನಮ್ಮಲ್ಲಿ ಭೇದವಿಲ್ಲ, ನಮ್ಮಲ್ಲಿ ಯಾವ ಥರದ ಒಂದು ಜಗಳವೂ ಇಲ್ಲ. ನಾವು ಟೈಮ್ ಇದು ಮಹಾವಿಷ್ಣು, ಮಹಾಲಿಂಗೇಶ್ವರ, ಗಣಪತಿ, ದುರ್ಗಾ ಪರಮೇಶ್ವರಿ ಇವರಿಗೆ ನಾವೆಲ್ಲರೂ. ಮತ್ತೆ ಯಾಕೆ ಜಗಳ? ಯಾಕೆ ಜಗಳ ಬೇಡ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಹೇಳ್ತೇನೆ. ಅಶೋಕ್ ರೈ ಈಗ BJP MLA, ಬಂಟ BJP ಇದು ಕಾಂಗ್ರೆಸ್ MLA ಆಗಿದ್ದಾರೆ. ಬಂಟರುಗಳಿಗೆ ಏನು ಲಾಭ ಉಂಟು? ಏನಾದ್ರು ಉಂಟಾ? ಸಂಜೀವಣ್ಣ ಗೌಡರ ಪರವಾಗಿದ್ದರು, ಏನು ಲಾಭ ಬಂತು? ಇವರಿಗೇನ ಲಾಭ ಅಂತ? ಏನಿಲ್ಲ. ಸುಮ್ಮನೆ ಒಂದು ಫಾಲ್ಸ್ ಸುಳ್ಳು ಐಡಿಯಾ ಇವರ ತಲೆಯಲ್ಲಿ ಇರ್ತದೆ. ಸುಳ್ಳದು. ದೇವರಾಣೆಗೂ ಸ್ವಜಾತಿಯು ಬಂದು ಯಾರಿಗೂ ಲಾಭ ಆಗುವುದಿಲ್ಲ. ಅವನ ಹತ್ರ ಇದ್ದವರಿಗೆ ಲಾಭ ಇರ್ಬೋದು, ಬಟ್ ಇನ್ ಜನರಲ್ ಲಾಭ ಏನಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಬೇಕು. ನಮ್ಮಲ್ಲಿ ಜಾತಿ ಸಂಘಟನೆ ಇರಲಿ, ಜಾತಿ ಸಂಘಟನೆ ಬೇಕಾದ್ರೆ ಇರಲಿ, ನಾನೇನು ಬೇಡ ಅನ್ನೋದಿಲ್ಲ. ಅದನ್ನು ಪೊಲಿಟಿಕ್ಸಿಗೆ ಬರಬಾರ್ದು. ಕರೆಕ್ಟ್. ಪೊಲಿಟಿಕ್ಸ್ ಬರುವಾಗ ನಾವು ಹಿಂದೂಗಳು, ಪೊಲಿಟಿಕ್ಸ್ ಬರುವಾಗ ನಾವು ಹಿಂದೂಗಳು. ನಮ್ಮಲ್ಲಿ ಭೇದ ಇಲ್ಲ. ಅಣ್ಣ ತಮ್ಮಂದಿರಿಗೆ ಆಸ್ತಿ ಜಗಳ ಇರಲಿ, ಆದರೆ ದೇಶದ ಮಟ್ಟಿಗೆ ಬಂದಾಗ ನಾವು ಹಿಂದೂಗಳು. ಕರೆಕ್ಟ್. ನಮ್ಮಲ್ಲಿ ವ್ಯತ್ಯಾಸ ಇರಬಾರ್ದು. ಯಾವುದೇ ಜಗಳ ಇದ್ದರೂ ನಮ್ಮಲ್ಲಿ ವ್ಯತ್ಯಾಸ ಇರಬಾರ್ದು. ನೀವು ಮಾತಾಡೋದು ಬೇಡ, ಬಟ್ ಉಪದ್ರ ಕೊಡಬೇಡಿ, ತೊಂದರೆ ಮಾಡಬೇಡಿ. ಇದು ಸೋಲ್ಜರ್ಸ್ ಆಗಿ ಪ್ರಾಣ ಎಲ್ಲ ಅರ್ಪಿಸಿದ್ದಾರೆ, ಅವರನ್ನು ನಾವು ಪ್ರೀತಿ ಮಾಡಬೇಕು. ಅವರನ್ನು ನಾವು ಬೇರೆ ಅಂತ ತಿಳ್ಕೊಳ್ಬಾರ್ದು. ನಮ್ಮ ದೇಶದವರು ಮುಸ್ಲಿಮರಾಗ ಒಳ್ಳೆ ಮುಸ್ಲಿಮರನ್ನು ಕೂಡ ನಾವು ತಗೊಳ್ಬೇಕು. ಈ ಕೆಟ್ಟವರನ್ನು ಮಾತ್ರ ದೂರ ಇಡಬೇಕು. ದೂರ ಇಡುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಅವರನ್ನು ಓಡಿಸಬೇಕು. ಇದು ಮಾಡಬೇಕು. ಮಾಡಿ ಕೊನೆಗೆ ಭಾರತ ಎಂಬುದು ಒಂದೇ ದೇಶ, ಎಲ್ಲರೂ ಒಟ್ಟಿಗೆ ಆಗಬೇಕು ಎಂಬ ದೃಷ್ಟಿಕೋನವನ್ನು ನಾವು ಬೆಳೆಸಬೇಕು. ನಾವು ನನ್ನ ಅಡ್ವೈಸ್ ಎಲ್ಲ ಯುವಕರಿಗೆ ಒಂದು ಅಡ್ವೈಸ್ ಏನಂತ ಹೇಳಿದ್ರೆ, ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಯಾವತ್ತೂ ಮುಖ್ಯ ಅಲ್ಲ. ಒಂದು ವ್ಯಕ್ತಿ ಮುಖ್ಯ ಅಲ್ಲ, ದೇಶ ಮುಖ್ಯ. ಸಂಘದ ಧ್ವಜ ಮುಖ್ಯ. ಸಂಘದ ಧ್ವಜಕ್ಕೆ ಸೆಲ್ಯೂಟ್, ಸಂಘಕ್ಕೆ ಮತ್ತು ಎಲ್ಲ ದೇಶ ಮುಖ್ಯ, ಹಿಂದುತ್ವ ಮುಖ್ಯ. ಹಿಂದುತ್ವ ಎಂಬುದು ಬರೀ ಒಂದು ಶಾಲು ತಿರುಗಿಸಿದ್ರೆ ಹಿಂದುತ್ವ ಬರುವುದಿಲ್ಲ. ಹಿಡಿದು ಕೆಲಸ ಮಾಡಬೇಕು. 4 ಕಡೆ ಸತ್ತಲ್ಲಿಗೆ ಮದುವೆಗೆ ಹೋದ್ಕೊಳ್ಳಿ ಹಿಂದುತ್ವ ಬರುವುದಿಲ್ಲ. ಅವನಿಗೆ ತೊಂದರೆ ಆದಾಗ ಅವನಿಗೆ ರಕ್ಷಿಸಬೇಕು. ಪೊಲೀಸ್ ಸ್ಟೇಷನ್ನಲ್ಲಾಗಲಿ ಆರ್ಥಿಕವಾಗಲಿ ಅವನಿಗೆ ರಕ್ಷಿಸಬೇಕು. ಅವನು ನಮ್ಮವ. ಈಗ ನನ್ನ ತಮ್ಮನಿಗೆ ತೊಂದರೆ ಆದ ನಾನು ಯಾವ ರೀತಿ ರಕ್ಷಿಸ್ತೇನೆ, ನನ್ನ ಮಕ್ಕಳಿಗೆ ತೊಂದರೆ ಅದೇ ರೀತಿ ಅವರಿಗೂ ರಕ್ಷಿ. ತುಂಬ ಕೊಡಬೇಕು ಅಂತಲ್ಲ, ನಿಮಗೆ ಸಾಧ್ಯ ಆದಷ್ಟು ಕೊಡಿ, ಒಟ್ಟು ಅವರನ್ನು ರಕ್ಷಿಸಬೇಕು. ಅವರಿಗೆ ಆ ತೊಂದರೆ ಟೈಮ್ನಲ್ಲಿ ನಾವು ಉಪಕಾರ ಮಾಡಿದರೆ ಅವರು ಹಿಂದುತ್ವದಲ್ಲೇ ಇರ್ತಾರೆ. ಸ್ವಾರ್ಥವನ್ನು ಬಿಡಬೇಕು. ನಮ್ಮಲ್ಲಿ ಸ್ವಾರ್ಥ ಜಾಸ್ತಿ. ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಬೇಕು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ನಾನು MLA ಆಗಬೇಕು,
ನಾನು ಮಿನಿಸ್ಟ್ರ್ ಆಗಬೇಕು. ಯಾಕೆ? ಯಾವ ಕರ್ಮಕ್ಕೆ? ಏನು? ಈಗ ಇವರು DKC ಒದ್ದಾಡ್ತಾ ಇದ್ದಾರೆ. ಅವರ ಹಿಂದ್ಗಡೆ ಈಗಲೂ 10 ಕಾರು ಹೋಗ್ತದೆ, ಮುಂದ್ಗಡೆ 10 ಕಾರು ಹೋಗ್ತದೆ. ಸಾಕಷ್ಟು ಸಂತೋಷ ಪಡಿ, ಇದ್ದದರಲ್ಲಿ ಸಂತೋಷ ಪಡಬೇಕು. ಸುಮ್ಮನೆ ಜಗಳ ಮಾಡುವುದಲ್ಲ. ಯಾಕೆ ಜಗಳ ಮಾಡೋದು? ಈ ಸಿದ್ದರಾಮಯ್ಯ ಇವರ ಹೆಸರು ಹೇಳಲಿಕ್ಕೆ ತಯಾರಿಲ್ಲ. ಮುಸ್ಲಿಮರು ತಪ್ಪು ಮಾಡ್ತಾರೆ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಹಾಗಿರಬಾರ್ದು. ಯಾಕೆ ಅಷ್ಟು ಪ್ರೀತಿ? ಯಾಕೆ? ಏನು? ದೇವೇಗೌಡರು ಈಗ ಹೇಳ್ತಾ ಇದ್ರು, ಈಗ ದೇವೇಗೌಡರು ಎಲ್ಲಿ ಮುಟ್ಟಿದ್ದಾರೆ ನಾವು ತಿಳ್ಕೊಳ್ಬೇಕು. ಪ್ರಾಯವಾಗಿ ಬುದ್ಧಿ ಬರ್ತದೆ. ನಾವು ಹಿಂದೂಗಳು, ನಾವು ಇನ್ನೊಂದು ಕೋಮಿನಲ್ಲಿ ಉಪದ್ರ ಕೂಡ ಇದ್ದರು, ಅವರಿಂದ ಆಗುವ ತೊಂದರೆಗಳನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಾವು ಅವರಿಗೆ ತಲೆ ಬಗ್ಗಬಾರ್ದು, ಅವರಿಗೆ ನಮಸ್ಕಾರ ಕೊಡುವ, ಆದರೆ ತಲೆ ಬಗ್ಗಬಾರ್ದು. ಮತ್ತು ಅವರ ಏಳಿಗೆ ಮಾಡುವ, ಆದರೆ ಅವರ ಒಳಗಿರುವಂಥ ಆ ಒಂದು ಕುತಂತ್ರವನ್ನು ನಾವು ಬಲಿಯಾಗಬಾರ್ದು. ಇದು ನನ್ನ ಇದು. ಈಗಿನ ಯುವಕರಿಗೆ ನಾವು ಹಿಂದೆ ಪಟ್ಟಂಥ ಕಷ್ಟಗಳ ಅರ್ಥ ಆಗುವುದಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೇವೆ. ಪೊಲೀಸ್ನವರ ಕೈಯಲ್ಲಿ, ಎಲ್ಲರ ಕೈಯಲ್ಲಿಯೂ ಕಷ್ಟ ಅನುಭವಿಸಿದೆ. ದಬ್ಬಾಳಿಕೆಯನ್ನು ಇಳಿದು DVಯನ್ನು ಗೆಲ್ಲಿಸಿಕೊಟ್ಟೆ. DV ಭಾರಿ ಎತ್ತರ ಹೋದರು. ನಂಬರ್ 4 ಸೆಂಟ್ರಲ್ ಗೌರ್ಮೆಂಟ್ವರೆಗೂ ಹೋದರು. ಭಾಳ ಸಂತೋಷ. ನಾವು ಇಲ್ಲಿಂದ ಕಳಿಸಿದವ್ರ ಮೇಲೆ ಹೋದರು. ಅವರಿಗೆ ನಮ್ಮ ಮೇಲೆ ಪ್ರೀತಿ ಇರಲಿ, ನಮಗೂ ಅವ್ರ ಮೇಲೆ ಪ್ರೀತಿ ಉಂಟು. ಹಿಂದುತ್ವದ ಮೇಲೆ ಪ್ರೀತಿ ಇರಲಿ. ಸ್ವಾರ್ಥ ಅಂತ ಹೇಳೋದಕ್ಕೆ ಒಂದು ಸಣ್ಣ ವಿಷಯ. ನಾನು ಆ ಕಾರಲ್ಲಿ ಹೋಗ್ತೇನೆ. ನನಗೆ BMW ಬೇಡ, ನನಗೆ ಫಾರ್ಚುನರ್ ಬೇಡ, ಯಾವುದು ಬೇಡ. ನನ್ನ ಒಟ್ಟಿಗೆ ಇದ್ದವರು, ಮಂಗಳೂರಲ್ಲಿ ಕಲಿತವರು, ನಾನು ಕಲಿಸಿದವರು, ಡಾಕ್ಟ್ರ್ ಆದವರೆಲ್ಲ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡ್ತಾರೆ. ನನಗೆ ಡಾಕ್ಟ್ರುಗಳ ಮೀಟಿಂಗ್ ಹೋಗುವಾಗ ಈ ಸಣ್ಣ ಕಾರನ್ನು ಇಟ್ಕೊಂಡು ಹೋದರೆ ಆ ಕಾರು ಇದು ಮಾಡುವವ, ಇದು ಡಾಕ್ಟ್ರ್ ಮೀಟಿಂಗ್ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನನ್ನ ಕಾರು ಸಣ್ಣದು. ನನಗೆ ಅದರಲ್ಲಿ ಇದ್ದಿಲ್ಲ. ನಾನು ಈ ಕಾರ್ನಲ್ಲೇ ಹೋಗು. ನನ್ನ ದುಡ್ಡನ್ನು ಕಾರಿಗೆ ಹಾಳು ಮಾಡಿ ಇನ್ನೊಬ್ಬನ ಕುತ್ತಿಗೆ ಕೊಯ್ಯುವ ಕೆಲಸ ನಾನು ದೇವರಾಣೆ ಮಾಡೋದಿಲ್ಲ. ಗೊತ್ತಾಯ್ತಲ್ಲ? ನಾನು ಆದಷ್ಟು ಸಿಂಪಲ್ ಆಗಿರಬೇಕು. ಸಿಂಪಲ್ ಆ್ಯಂಡ್ ಕ್ಲೀನ್. ಅಂಗಿಯಲ್ಲಿ ಕ್ಲೀನ್ ಮಾತ್ರ ಅಲ್ಲ, ಒಳಗೂ ಕ್ಲೀನ್ ಇರಬೇಕು. ಅಸೂಯೆ, ಅನ್ಯಾಯ ಮಾಡುವಂಥದ್ದನ್ನು ಆಲೋಚನೆ ಮಾಡಬಾರ್ದು. ಇದೆಲ್ಲ ನಾನು ಕೂಡ ಮನುಷ್ಯ ಆಗಿ ಅದನ್ನೆಲ್ಲ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಕಳ್ಕೊಂಡಿದ್ದೇನೆ. ಈಗ ಕ್ಲೀನ್ ಆಗಿದ್ದೇನೆ, ಮನಸ್ಸಿನಲ್ಲಿ ಕ್ಲೀನ್ ಆಗಿದ್ದೇನೆ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಆದರೆ ಬೇಸರ ಉಂಟು. ಯಾಕಂತ ಹೇಳಿದರೆ ಕೆಲವೊಂದು ನಮ್ಮ ಪಕ್ಷದವರು ನಮ್ಮನ್ನು ಸೋಲಿಸಿದ್ದಾರೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ನಮ್ಮನ್ನು ಸೋಲಿಸಿ ಸಾಧ್ಯ ಇಲ್ಲ. ನಮ್ಮದು BJP ಎಂಬುದು ಇಡೀ ದೇಶದಲ್ಲಿ ಇರುವಂಥ ಒಂದು ಪಕ್ಷ. BJPಯನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. BJP ಇಡೀ ದೇಶದಲ್ಲಿ, ಎಲ್ಲ ದೇಶಗಳಲ್ಲಿ ಉಂಟು. ಪುತ್ತೂರಲ್ಲಿ ಒಂದು ಸೋತ್ರೆ ನಮಗೇನಾಗೋದಿಲ್ಲ, ನಮ್ಮ ತಲೆಯನ್ನು ಹೋಗುವುದಿಲ್ಲ. ಇರ್ಬೋದು, ಸ್ವಲ್ಪ ಪೊಲೀಸ್ನವರು ಉಪದ್ರ ಕೊಡ್ಬೋದು, ಅಥವಾ ನಾನು ಫೋನ್ ಮಾಡಿದರೆ ಆಗೋದಿಲ್ಲ ಅಂತ ಹೇಳ್ಬೋದು. ನಮ್ಮ ಇದ್ದಾಗ ನಾನು ಫೋನ್ ಮಾಡಿದರೆ ಆಯ್ತು ಸರ್ ನಲ್ಲಿ ಕೊಡಿ ಮಾಡ್ತಿದ್ರು. ಅದು ಮಾಡೋದಿಲ್ಲ, ಇರಲಿ, ತೊಂದರೆ ಇಲ್ಲ. ಆದರೆ BJPಯನ್ನು ಡೌನ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ, ನಿಮಗೆ ಹಿಂದುತ್ವ ಬೇಕಿದ್ದರೆ BJPಗೆ ಸಪೋರ್ಟ್ ಮಾಡಬೇಕು. ಹಿಂದುತ್ವ ಇರೋದು BJPಯಲ್ಲಿ ಮಾತ್ರ, ಬೇರೆ ಯಾವ ಪಕ್ಷದಿಂದ ಸಾಧ್ಯ ಇಲ್ಲ. ಸಂಘದ ಅಡಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಉಂಟು, ಇದು ಬಜರಂಗ ದಳ ಉಂಟು, ಇದು ವಿಶ್ವ ಹಿಂದೂ ಪರಿಷತ್ ಉಂಟು. ಇವರೆಲ್ಲ ಸ್ವಾರ್ಥರಹಿತವಾಗಿ ಕೆಲಸ ಮಾಡಿ ಹಿಂದುತ್ವವನ್ನು ಕಟ್ಟಿದ್ದಾರೆ. ಎಷ್ಟೋ ಜನ ಇದ್ದಾರೆ, ಅವರಿಗೆ ಆಸೆ ಆಕಾಂಕ್ಷೆ ಇಲ್ಲ, ಹಿಂದುತ್ವವನ್ನು ಬೆಳೆಸಿದ್ದಾರೆ, ಹಿಂದುತ್ವವನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆಲ್ಲ ನನ್ನ ಸಲಾಂ. ನಾನು ಅವರ ಮುಂದೆ ನಾನು ಏನೂ ಅಲ್ಲ, ಅವರೆಲ್ಲ ಭಾರೀ ಕೆಲಸ ಮಾಡ್ತಾರೆ. ನಿಜವಾಗಿ ಆ ಹಿಂದೂ ಜಾಗರಣ ವೇದಿಕೆಯ ಇವರಿಗೆ ಎಲ್ಲ ಸಲಾಮ್ಗಳು. ನಾನು ಜಗನ್ನಾಥರಾವ್ ಜೋಶಿ ಅವರು ಇಲ್ಲಿ ಪೇಷಂಟ್ ಆಗಿದ್ದರು ನನ್ನ ಹತ್ರ. ಅವರಿಗೆ ಕಾಲು
ಗ್ಯಾಂಗ್ರೀನ್ ಆದಾಗ ಆಯುರ್ವೇದಿಕ್ ಮದ್ದಿಗೆ ಅಂತೇಳಿ ಇಲ್ಲಿ ರಾಮ ಹೋಟ್ಲಲ್ಲಿದ್ದರು. ಆಗ ಅವರು ನನ್ನ ಜೊತೆ ನನ್ನ ಜೊತೆ ತುಂಬ ಜಗನ್ನಾಥರಾವ್ ದೊಡ್ಡ ಜನ, ಅದೇ ಗೊತ್ತಾಯ್ತು. ಅವ್ರ ಹತ್ರ ಮಾತಾಡುವಾಗ ನನಗೆ ತುಂಬ ವಿಷಯ ಗೊತ್ತಾಯಿತು. ಅವರ ಪರ್ಸ್ ತೆಗೆದು ನೋಡಿದ್ರೆ ಒಂದು ನ್ಯಾಯ ಬೇಸಲ್ಲ ಅದ್ರಲ್ಲಿ. ಎಷ್ಟೊಂದು ದೊಡ್ಡ ಮನುಷ್ಯ, MP, ಎಷ್ಟು ದೊಡ್ಡ ಮನುಷ್ಯ, ಇಂದಿರಾ ಗಾಂಧಿಯನ್ನು ಅಟ್ಯಾಕ್ ಮಾಡುವ ಮನುಷ್ಯ, ಅಂಥ ಮನುಷ್ಯನ ಇದರಲ್ಲಿ. ಜಗದೀಶ್ ಕಾರಂತರು ಪರ್ಸ್ ತೆಗೆದು ನೋಡಿ ಒಂದು ನ್ಯಾಯ ಪೈಸೆ ಇಲ್ಲ. ಎಷ್ಟು ಒಳ್ಳೆ ದೊಡ್ಡ ಜನ ನೋಡಿ. ಆ ದುಡ್ಡಿನ ಆಸೆ ಇಲ್ಲ ಅವರಿಗೆ. ದೇಶ 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 ಯಾವತ್ತೂ ದೇಶದ ಬಗ್ಗೆ ಇರೋದು. ಅವರನ್ನು ನಾವು ಫಾಲೋ ಮಾಡಬೇಕು. ಯಾರೋ ಒಬ್ಬ ಸ್ವಾರ್ಥಕ್ಕೆ ನಾನು ಮೇಲೆ ಬರಬೇಕು, ನಾನು ಮಂತ್ರಿ ಆಗಬೇಕು, ನಾನು MLA ಆಗಬೇಕು ಅಂತ ಹೇಳುವನು ಹಿಂದೆ ಹೋಗೋದು ಮಹಾ ಅಪರಾಧ. ಸ್ವಾರ್ಥದ ಹಿಂದೆ ಹೋಗಬಾರ್ದು. ಅಂಥ ದೊಡ್ಡ ದೊಡ್ಡ ಪುರುಷರು ಈ ನಾಡಿನಲ್ಲಿರುವಾಗ ಅವರನ್ನು ಬಿಟ್ಟು ನಾವು ಈ ಕೆಲಸಕ್ಕೆ ಬಾರದವ್ರ ಜೊತೆ ಹೋಗೋದು ಭಾರಿ ದೊಡ್ಡ ತಪ್ಪು. ಅದಕ್ಕೋಸ್ಕರ ನಾನು ಯಂಗ್ಸ್ಟರ್ನಲ್ಲಿ ಕೇಳೋದಿಷ್ಟೇ, ಹಿಂದೆ ನಾವು ಪಟ್ಟ ಕಷ್ಟದಿಂದ ಇವತ್ತು ಹಿಂದುತ್ವ ಮೇಲೆ ಬಂದಿದೆ. ಹಿಂದುತ್ವವನ್ನು ಉಳಿಸಬೇಕಾದ್ರೆ ಆ ಹಿಂದಿನ ತ್ಯಾಗಗಳನ್ನು ಎಣಿಸ್ಕೊಳ್ಬೇಕು. ಮತ್ತು ನಾವು ಕೂಡ ಮೊದಲಿನಷ್ಟು ಅಲ್ದಿದ್ರು ಸ್ವಲ್ಪ ಆದರೂ ತ್ಯಾಗ ಮಾಡುವ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದು ನಮ್ಮಲ್ಲಿ ಒಂದು ದೇಶ ಪ್ರೇಮ, ದೇವರು ನಂಬರ್ 1, ನಂಬರ್ 2 ಈಸ್ ದೇಶ, ನಂಬರ್ 3 ಈಸ್ ಹಿಂದುತ್ವ, ಇದು ಮೂರನ್ನು ಇಟ್ಕೊಂಡ್ರೆ ದೇವರ ಆಣೆಗೂ ನಮ್ಮನ್ನು ಅಮೇರಿಕ ಅಲ್ಲ, ರಷ್ಯಾ ಅಲ್ಲ, ಯಾವ ಕಂಟ್ರಿಗೂ ನಮ್ಮನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ನಾನು ನನ್ನ ಯುವಕರು ಮುಂದೆ ಒಳ್ಳೆ ಸನ್ಮಾರ್ಗದಲ್ಲಿ ಹೋಗಲಿದ್ದೆ ದೇವರಲ್ಲಿ ಪ್ರಾರ್ಥಿಸಿ, ಆ ಮಹಾ ವಿಷ್ಣು ಮಾಲಿಂಗೇಶ್ವರ ಆಶೀರ್ವದಿಸಿ ಅವರ ಮನಸ್ಸಲ್ಲಿದ್ದ ಕೆಟ್ಟದ್ದೆಲ್ಲ ಹೋಗಿ ಉತ್ತಮ ದಾರಿಗೆ ಬರಲಿ ಅಂತೇಳಿ ಪ್ರಾರ್ಥಿಸಿ 12 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.